ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನಮಸ್ಕಾರ ವೀಕ್ಷಕರೇ, ವಿಸ್ತಾರ ನ್ಯೂಸ್ಗೆ ಸ್ವಾಗತ. ನಾನು ಸಂಜಯ್. ರಾಜ್ಯ ರಾಜಕಾರಣದಲ್ಲಿ ಪ್ರಮುಖ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಏನಂತಂದರೆ BJP ಹಾಗೂ JDS ಮೈತ್ರಿ. ಈ ಮೈತ್ರಿಯಿಂದ ಕಾಂಗ್ರೆಸ್ಗೆ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಬರ್ತಾ ಇರ್ತಕ್ಕಂಥದ್ದು. ಏನು ಲೋಕಸಭಾ ಚುನಾವಣೆಯಲ್ಲೂ ಸಹ ಆ ಮೈತ್ರಿಯಿಂದಾಗಿಯೇ ಕಾಂಗ್ರೆಸ್ಗೆ ಹಿನ್ನಡೆ ಉಂಟಾಗಿದೆ ಅಂತಕ್ಕಂಥ ಒಂದು ದೊಡ್ಡ ಚರ್ಚೆ ಶುರು ಆಗಿರ್ತಕ್ಕಂಥದ್ದು. ಏನು 28 ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ 9 ಸ್ಥಾನ ಬರಲಿಕ್ಕೆ ಆ ಮೈತ್ರಿಯೇ ಮುಖ್ಯ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂತಂದರೆ BJP ಮತ್ತು JDS ಮೈತ್ರಿ ಹಾಗಾಗಿ ಹೆಚ್ಚು ಸೀಟ್ಗಳನ್ನು BJP ಹಾಗೂ JDS ಗೆಲ್ಲಲಿಕ್ಕೆ ಅನುಕೂಲ ಆಗಿರ್ತಕ್ಕಂಥದ್ದು. ಈ ವಿಚಾರವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥ CM ಸಿದ್ದರಾಮಯ್ಯನವರು ಆ ಮೈತ್ರಿಯ ಎಫೆಕ್ಟ್ ವಿಚಾರವಾಗಿ ಸಾಕಷ್ಟು ಒಂದು ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂತಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿ ಹಾಗೂ ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು, ಏನು BBMP ಚುನಾವಣೆ ಇರ್ಬೋದು, ZP ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತಿ ಚುನಾವಣೆ ಸೇರಿದಂತೆ ಸ್ಥಳೀಯವಾಗಿ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಇದೇ ರೀತಿ ಮೈತ್ರಿ ಮುಂದುವರಿಸಿದ್ರೆ ಯಾವ ರೀತಿ ಎಫೆಕ್ಟ್ ಇರುತ್ತೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯನವರು ಏನು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯ ಯಶಸ್ವಿಗೆ ಏನು ಪ್ರಮುಖ ಕಾರಣಗಳು ಅಂತಕ್ಕಂಥ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂತಂದರೆ CM ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು. ಇನ್ನು ಮುಂದಿನ 4 ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲಾಗುವ ಎಲ್ಲ ಪರಿಣಾಮಗಳಿಗೂ ಸರ್ಕಾರ ಅಂದರೆ CM ಸಿದ್ದರಾಮಯ್ಯನವರೇ ಹೊಣೆಗಾರಿಕೆ ಹಾಕದೆ ಬರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ ಆಗಿದ್ರೂ ಸಹ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಗೆದ್ದಿದೆ. ಯಾಕಂತಂದರೆ 1 ಸ್ಥಾನದಿಂದ 9 ಸ್ಥಾನಕ್ಕೆ ಕಾಂಗ್ರೆಸ್ ಬಂದಿರತಕ್ಕಂಥದ್ದು. ಇದು ಈ ಒಂದು ಸಾಧನೆಯ ಕಡಿಮೆ ಸಾಧನೆ ಅಲ್ಲ. ಆದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ಈ ಮೈತ್ರಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳಬೇಕು. ಜೊತೆಗೆ ಮೈತ್ರಿಯ ಎಫೆಕ್ಟನ್ನು ತಡಿಬೇಕು ಅನ್ನೋ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ತನ್ನ ಆಪ್ತವಲಯದಲ್ಲಿ ಚರ್ಚೆಯನ್ನು ಮಾಡಿ ರಾಜ್ಯಾದ್ಯಂತ ತನ್ನ ಮೂಲಗಳಿಂದ ಮೈತ್ರಿಯ ಮಾಹಿತಿಯನ್ನು ತರಿಸ್ಕೊಳ್ತಾ ಇರ್ತಕ್ಕಂಥದ್ದು. ಮೈತ್ರಿಗೆ ಪ್ರಮುಖ ಕಾರಣ ಏನು ಅಂತ ಅಂದರೆ ಈಗ ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ಯಶಸ್ವಿಯಿಂದನೇ ಏನು JDS BJPಗೆ ಹೆಚ್ಚು ಸ್ಥಾನ ಬಂದಿರತಕ್ಕಂಥದ್ದು. ಓಕೆ, ಆದರೆ ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲೂ ಸಹ ಮೈತ್ರಿಯ ಎಫೆಕ್ಟ್ ಆಗಿದೆಯಾ? ಮುಂದಿನ ದಿನಗಳಲ್ಲಿ BJP JDS ಮೈತ್ರಿ ಮುಂದುವರಿಸ್ಕೊಂಡು ಚುನಾವಣೆಯನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಮೈತ್ರಿಗೆ ಯಾವ ರೀತಿಯ ಒಂದು ಟಕ್ಕರನ್ನು ಕೊಡಬೇಕು? ಯಾಕಂತಂದರೆ ಮೈತ್ರಿಯ ಪರವಾಗಿ ಪ್ರಬಲ ಸಮುದಾಯ ಒಕ್ಕಲಿಗರು ಹಾಗೂ ಲಿಂಗಾಯತರು ನಿಂತಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲೇ ಹಳೆ ಮೈಸೂರು ಭಾಗದಲ್ಲಿ BJP ಮತ್ತು JDSಗೆ ಹೆಚ್ಚು ಲೋಕಸಭಾ ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಅಂತಕ್ಕಂಥ ಒಂದು ಸತ್ಯ CM ಸಿದ್ದರಾಮಯ್ಯನವರಿಗೆ ಅರ್ಥ ಆಗಿರ್ತಕ್ಕಂಥದ್ದು. ಆದರೆ ಈ ಮೈತ್ರಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೋದರೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ. ಯಾಕಂತಂದರೆ ಮುಂಬರ್ತಕ್ಕಂಥ ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು, BBMP ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತಿ ಚುನಾವಣೆಗಳು ಮೈತ್ರಿ ಆದರೆ ಇಬ್ಬರನ್ನ JDS ಮತ್ತು BJP ಇಬ್ಬರು ಕಾರ್ಯಕರ್ತರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಎದುರಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿ ಈ ಮೈತ್ರಿಗೆ ತಕ್ಕಂತೆ ಅಂದರೆ ಮೈತ್ರಿಗೆ ಪರ್ಯಾಯವಾಗಿ ನಾವು ಯಾವ ರೀತಿ ಸಿದ್ಧರಾಗಬೇಕಾಗುತ್ತೆ? ಯಾಕಂತಂದರೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗುತ್ತೆ? ಯಾಕಂತಂದರೆ JDS ಒಕ್ಕಲಿಗರ ಪಕ್ಷ ಆಗಿರ್ತಕ್ಕಂಥದ್ದು, BJP ಲಿಂಗಾಯತರ ಪಕ್ಷ ಆಗಿರ್ತಕ್ಕಂಥದ್ದು. ಈ ಎರಡು ಸಮುದಾಯಗಳು ಮಾತ್ರ BJP JDSನ್ನು ಬೆಂಬಲಿಸಿವೆ. ಇದ್ರ ಜೊತೆಗೆ ಬೇರೆ ಸಮುದಾಯಗಳು ಏನಾದರೂ BJP JDS ಮೈತ್ರಿನ ಬೆಂಬಲಿಸಿದೆಯಾ? ಯಾಕಂತಂದರೆ ಉತ್ತರ ಕರ್ನಾಟಕ ಭಾಗದಲ್ಲೂ ಸಹ ಕೆಲವು ಕಡೆ BJP ಗೆದ್ದಿರ್ತಕ್ಕಂಥದ್ದು. ಆ ಭಾಗದಲ್ಲಿ ಒಕ್ಕಲಿಗರಿಲ್ಲ. ಆದರೆ BJP ಜೊತೆಗೆ ಬೇರೆ ಯಾವ ಸಮುದಾಯ ನಿಂತ್ಕೊಂಡಿದೆ ಅಂತಕ್ಕಂಥ ಮಾಹಿತಿಯನ್ನು ತರಿಸ್ಕೊಳ್ತಾ ಇರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಏನು CM ಸಿದ್ದರಾಮಯ್ಯನವರು ರಾಜ್ಯಾದ್ಯಂತ ಇರ್ತಕ್ಕಂಥ ತನ್ನ ಮೂಲಗಳಿಂದ ಮಾಹಿತಿಯನ್ನು ತರಿಸ್ಕೊಳ್ತಾ ಇರ್ತಕ್ಕಂಥದ್ದು. ಮೈತ್ರಿಗೆ ಪರ್ಯಾಯವಾಗಿ ನಾವು ಯಾವ ರೀತಿ ಮುಂದಿನ ಒಂದು ಕಾರ್ಯತಂತ್ರವನ್ನು ರೂಪಿಸಬೇಕು, ಮುಂದೆ ಯಾವ ರೀತಿ ರಾಜಕೀಯವನ್ನು ಮಾಡ್ತಾ ಹೋಗಬೇಕು? ಯಾಕಂತಂದರೆ ಮುಂದೆ ಸಾಲು ಚುನಾವಣೆಗಳು ಇರ್ತಕ್ಕಂಥದ್ದು. ಆ ಎಲ್ಲ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು, ಅದರ ಜವಾಬ್ದಾರಿ ನನಗೇ ಇರುತ್ತೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಸೋತ್ರೆ ಸರ್ಕಾರದ ಒಂದು ಆಡಳಿತದ ಬಗ್ಗೆ ಒಂದು ಅನುಮಾನಗಳು ಶುರುವಾಗ್ತವೆ, ಆಡಳಿತ ಸರಿ ಇಲ್ಲ ಅಂತಕ್ಕಂಥ ಒಂದು ಚರ್ಚೆಗಳು ಶುರುವಾಗ್ತವೆ. ಈ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಮೈತ್ರಿಗೆ ಟಕ್ಕರನ್ನು ಕೊಡಬೇಕು, ಮೈತ್ರಿಗೆ ಒಕ್ಕಲಿಗ ಮತ್ತು ಲಿಂಗಾಯತರ ಜೊತೆಗೆ ಯಾವ ಸಮುದಾಯ ಇದೆ, ಅದಕ್ಕೆ ಪರ್ಯಾಯ ಕಾಂಗ್ರೆಸ್ ಯಾವ ಸಮುದಾಯವನ್ನು ಒಂದು ಕಾಂಗ್ರೆಸ್ನ ಗಟ್ಟಿ ವೋಟ್ ಬ್ಯಾಂಕನ್ನು ಮಾಡ್ಕೊಳ್ಬೇಕು, ಕಾಂಗ್ರೆಸ್ ಪರವಾಗಿ ಅಹಿಂದ ಮತಗಳು ಇದ್ದರೆ ಜೊತೆಗೆ ಮೈತ್ರಿ ಪರ ಇರತಕ್ಕಂಥ ಒಕ್ಕಲಿಗ ಮತ್ತು ಲಿಂಗಾಯತ ಮತಗಳನ್ನು ಯಾವ ರೀತಿ ಕಾಂಗ್ರೆಸ್ ಕಡೆ ಎಳೆದು ತರಬೇಕು ಮುಂದಿನ ದಿನಗಳಲ್ಲಿ, ಅದಕ್ಕೆ ಯಾವ ರೀತಿ ಕಾರ್ಯತಂತ್ರಗಳನ್ನು ರೂಪಿಸಬೇಕು, ಮೈತ್ರಿ ಪರವಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಸಮುದಾಯಗಳು ಏನಿವೆ, ಒಕ್ಕಲಿಗ ಇರ್ಬೋದು, ಲಿಂಗಾಯತರಿರ್ಬೋದು, ಅವರಿಗೆ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಟ್ಟು ನಾವು ಪಕ್ಷವನ್ನು ಮುಂದಿನ ದಿನಗಳಲ್ಲಿ ಸಜ್ಜುಗೊಳಿಸಬೇಕಾಗುತ್ತೆ. ಯಾಕಂತಂದರೆ ಒಮ್ಮೆ ಮೈತ್ರಿ ಸಕ್ಸಸ್ ಆದರೆ ಅದೇ ಒಂದು ಸಕ್ಸಸ್ನಲ್ಲಿ
ವಿಪಕ್ಷ JDS ಹಾಗೆ BJP ಆಕ್ಟಿವ್ ಆಗ್ತಾರೆ. ಆಕ್ಟಿವ್ ಆದಷ್ಟು ಸಹ ಕಾಂಗ್ರೆಸ್ಗೆ ಸವಾಲುಗಳು ಹೆಚ್ಚಾಗ್ತಾ ಹೋಗ್ತವೆ. ಮುಂಬರ್ತಕ್ಕಂಥ ಸಾಲು ಚುನಾವಣೆಗಳೇ BBMP ಇರ್ಬೋದು, ZP ಚುನಾವಣೆ, ತಾಲೂಕ್ ಪಂಚಾಯತಿ ಚುನಾವಣೆ, ಯಾವುದೇ ಸ್ಥಳೀಯ ಚುನಾವಣೆಗಳಲ್ಲೂ ಮೈತ್ರಿಯನ್ನು ಎದುರಿಸಲಿಕ್ಕೆ ಕಾಂಗ್ರೆಸ್ ಸಜ್ಜಾಗಬೇಕಂತಂದರೆ ಆ ಮೈತ್ರಿಗೆ ಪರ್ಯಾಯವಾಗಿ ನಾವು ರಣತಂತ್ರಗಳನ್ನು ರೂಪಿಸಲೇಬೇಕು. ಈ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ಒಂದಷ್ಟು ರಾಜ್ಯದಿಂದ ಮಾಹಿತಿಗಳನ್ನು ತರಿಸ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೂ ಏನು ಮೈತ್ರಿಗೆ ಪರ್ಯಾಯವಾಗಿ ಯಾವ ರೀತಿ ರಣತಂತ್ರಗಳನ್ನು ರೂಪಿಸ್ಬೋದು ಅಂತಕ್ಕಂಥದ್ದನ್ನು ಸಹ ರಾಜಕೀಯ ಚಿಂತಕರ ಜೊತೆಗೆ ಚರ್ಚೆಯನ್ನು CM ಸಿದ್ದರಾಮಯ್ಯನವರು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಸಂಜಯ್, ವಿಸ್ತಾರ ನ್ಯೂಸ್, ಬೆಂಗಳೂರು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.